ಸಮಾಜದ ಶೈಕ್ಷಣಿಕ ಸೌಲಭ್ಯಕ್ಕೆ 5 ಕೋಟಿ ರೂಪಾಯಿ ಮಂಜೂರು. ಶಮನೇವಾಡಿಯಲ್ಲಿ ಪದ್ಮಾವತಿ ಸಂಸ್ಥೆಯ ರಜತ ಮಹೋತ್ಸವದಲ್ಲಿ ಶಾಸಕ ಗಣೇಶ ಹುಕ್ಕೇರಿ ಭರವಸೆ. ಹೌದು, ಧರ್ಮನಗರವೆಂದೇ ಹೆಸರಾದ ಶಮನವಾಡಿ ಹುಕ್ಕೇರಿ ಕುಟುಂಬದ ತವರಾಗಿದ್ದು, ಇಲ್ಲಿಯ ಜೈನ ಸಮಾಜದ ವತಿಯಿಂದ 2 ಎಕರೆ ಜಮೀನು ಸೌಲಭ್ಯ ಕಲ್ಪಿಸಿದರೆ ಅಲ್ಲಿ ಶಾಲೆ, ಆಸ್ಪತ್ರೆ, ಸಮುದಾಯ ಭವನ ಸೇರಿ ಸಕಲ ಸೌಲಭ್ಯ ಕಲ್ಪಿಸಲು ಸರ್ಕಾರದಿಂದ 5 ಕೋಟಿ ರೂಪಾಯಿ ಅನುದಾನ ನೀಡಲಾಗುವುದು ಎಂದು ಚಿಕ್ಕೋಡಿ ಸದಲಗ ಶಾಸಕ ಗಣೇಶ ಹುಕ್ಕೇರಿ ತಿಳಿಸಿದರು. ಚಿಕ್ಕೋಡಿ ತಾಲೂಕಿನ ಶಮನವಾಡಿ ಗ್ರಾಮದ ಪದ್ಮಾವತಿ ಅಲ್ಪಸಂಖ್ಯಾತರ ವಿವಿಧ ಉದ್ದೇಶಗಳ ಸಹಕಾರಿ ಸಂಘದ ಬೆಳ್ಳಿ ಹಬ್ಬ ಹಾಗೂ ನೂತನ ಪದ್ಮಾವತಿ ಭವನ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಶ್ರೀ ಕ್ಷೇತ್ರ ಅಂಬುಜ ಡಾಕ್ಟರ್ ದೇವೇಂದ್ರ ಕೀರ್ತಿ ವರೂರಿನ ಧರ್ಮಸೇನ ಭಟ್ಟಾಕರ್ ಹಾಗೂ ಚಿಂಚನಿ ಸಿದ್ಧ ಸಂಸ್ಥಾನ ಮಠದ ಉತ್ತರಾಧಿಕಾರಿ ಪರಮ ಪೂಜ್ಯ ಶಿವಪ್ರಸಾದ್ ದೇವರು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅಧ್ಯಕ್ಷತೆ ವಹಿಸಿದ್ದರು. ಮಾಜಿ ಸಚಿವ ವೀರಕುಮಾರ್ ಪಾಟೀಲ್ಕರ್ ಹಸ್ತದಿಂದ ದೀಪ ಪ್ರಜ್ವಲನೆ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಯುವ ನಾಯಕ ಉತ್ತಮ್ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಣ್ಣಾ ಸಾಹೇಬ್ ಹವಲೆ, ದತ್ತ ಕಾರ್ಖಾನೆ ಸಂಚಾಲಕ ಇಂದ್ರಜಿತ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ, ಮಾಜಿ ಸಚಿವ ವೀರಕುಮಾರ್ ಪಾಟೀಲ್ ಮಾತನಾಡಿ, ಸಾಮಾಜಿಕ, ಧಾರ್ಮಿಕ ಹಾಗೂ ಸಹಕಾರ ಸಂಘದಲ್ಲಿ ಉತ್ತುಂಗ ಮಟ್ಟಕ್ಕೆ ಬೆಳೆದ ಸುದರ್ಶನ್ ಖೋತ್ ಅಲ್ಪಾವಧಿಯಲ್ಲಿ ಮಹಿಳೆಯರಿಂದ ಪ್ರಾರಂಭಿಸಿದ ಪದ್ಮಾವತಿ ಸಂಸ್ಥೆ ಆರ್ಥಿಕ ಅಭಿವೃದ್ಧಿಯೊಂದಿಗೆ ಇಂದು ರಜತ ಮಹೋತ್ಸವ ಆಚರಿಸುತ್ತಿದ್ದು, ಮುಂಬರುವ ದಿನಗಳಲ್ಲಿ ಸ್ವರ್ಣ ಮಹೋತ್ಸವ ಆಚರಿಸಲಿ ಎಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ಸಾನ್ನಿಧ್ಯ ವಹಿಸಿದ್ದ ಶ್ರೀಗಳು ಹಾಗೂ ಯುವ ನಾಯಕ ಉತ್ತಮ್ ಪಾಟೀಲ್, ಅಣ್ಣಾ ಸಾಹೇಬ್ ಹವಲೆ ಮಾತನಾಡಿದರು. 45 ವರ್ಷ ಅಂದ್ರೆ 4 ದಶಕವಾಗಿ ಈ ಭಾಗದಲ್ಲಿ ಒಂದು ಸೇವೆ ಮಾಡಿ ಅವರ ಚಿರಂಜೀವಿ ಆಗಿ ನನಗೆ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಕ್ಕೆ ನಮ್ಗೆ ಅವಕಾಶ ಮಾಡಿಸ್ಕೊಟ್ಟಿದ್ದಾರೆ. ಅವರ ಕೇಳಿದ ಅವಲೇ ಅವರ ಸ್ವಾಗತ ಭಾಷಣದಲ್ಲಿ ಅವ್ರು ಹೇಳಿದ್ರ, ಸನ್ಮಾನ್ಯ ಮುಖ್ಯಮಂತ್ರಿ ಅವರ ತಮ್ಮ ವೆಚ್ಚದಲ್ಲಿ ನನಗೆ 50 ಕೋಟಿ ರೂಪಾಯಿ ಅನುದಾನ ಈ ಭಾಗ ಅಭಿವೃದ್ಧಿ ಕೊಟ್ಟಿದ್ದಾರೆ. ನಾನು ಸದಲ್ಗಾದಲ್ಲಿ ನಮ್ಮೆಲ್ಲ ಅಂತಮರಾಗ್ಲಿ ಈ ಸಮಾಜದ ಹಿರಿಯರ ಮುಖಂಡರು ಯಾವತ್ತೂ ಹೇಳ್ಕೊತ ಬಂದೀನಿ. ನಾವು ಮುಂದಿನ ದಿನಮಾನದಲ್ಲಿ ನೋಡಿದ್ರ ನಿಮ್ ಸಮಾಜಕ್ಕೆ ನಾವು ಗುರುಗಳು ಮೊನ್ನೆ ನೀವು ನಮ್ಮ ಇತ ಕಾರ್ಯಕ್ರಮ ಉತ್ತಮ್ ಪಾಟೀಲ ಮತ್ತೆ ತಮಗೂ ಕೂಡ ನಾ ಹೇಳಿನಿ, ಸುಮಾರ ನಿಮ್ ಸಮಾಜ ವತಿಯಿಂದ 1 2 ಎಕರೆ ಜಮೀನು ಕೊಟ್ರ ಮುಂದಿನ ಹುಡುಗರ ಭವಿಷ್ಯ ಇವತ್ತ ಕಾಲೇಜ್ ವಿದ್ಯಾರ್ಥಿನಿ ಆಗ್ಬೋದು, ಹಾಸ್ಪಿಟಲ್ ಆಗಲಿ ಯಾವುದೋ ಆಗ್ತಿದೆ. ನೀವು 2 ಎಕರೆ ಜಮೀನನ್ನು ಕೊಡಬೇಕು ಸಮಾಜ ವತಿಯಿಂದ ಹೆಸರಿಂದ 5 ಕೋಟಿ ರೂಪಾಯಿ ಅನುದಾನ ನಾನು ಮತ್ತು ಪ್ರಕಾಶ್ ಹುಕ್ಕೇರಿ ಸಮಾಜಕ್ಕೆ ಯಾವತ್ತು ಕೊಡ್ತೀವಿ ಅಂತ ನಾ ಹೇಳ್ಕೊತ ಬಂದೀನಿ. ತಾವು ಎಲ್ಲಿ ಸದಲ್ಗಾದ ಕೊಡ್ರಿ, ನಮ್ಮ ಶಮನೇವಾಡಿ ಕೊಡ್ರಿ, ತಾವು ಎಲ್ಲಿ ಕೊಡ್ತೀರಿ ನಮ್ಮ ವತಿಯಿಂದ ನಿಮ್ ಮುಂದಿನ ಭವಿಷ್ಯ ಆ ಒಂದು ವಿಚಾರ ಮಾಡಿ ನಾವು ಅನುದಾನ ಕೊಡ್ತಾ ಇದ್ದೀವಿ. ಸದಾ ಈ ಭಾಗದಲ್ಲಿ ತಮ್ಮಿಂದ ಒಂದು ಶ್ರೀ ಶಕ್ತಿ ಗುಂಪು ಕೂಡ ಸಾಕಷ್ಟು ಇಲ್ಲಿ ನಮ್ಮ ತಾಯಿಯಂತರಾಗಲಿ ಸಂಘದ ಎಲ್ಲ ಹೆಣ್ಮಕ್ಳು ಕೂಡ ಇಲ್ಲಿ ಅದಾರು. ಸರ್ಕಾರದಿಂದ ಇವತ್ತಿನವರೆಗೆ ಪ್ರತಿಯೊಂದು ಸಂಘ ಕಡಿಮೆ ಬಡ್ಡಿ ಅನುದಾನದಲ್ಲಿ ಸುಮಾರು 1,25,000 ರೂಪಾಯಿಯನ್ನು ಮಂಜೂರು ಮಾಡಿವು. ಮುಂದಿನ ತಿಂಗಳಲ್ಲಿ ಯಾವ್ಯಾವ ಸುಮಾರು 6 ಕೋಟಿ ರೂಪಾಯಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ತಂದು ಕೊಡುವಂತದ್ದೊಂದು ವ್ಯವಸ್ಥೆ ಆಗೈತಿ. ಮುಂದಿನ ತಿಂಗಳಲ್ಲಿ ನಾವು ಪ್ರತಿಯೊಂದು ಸಂಘದ ಯಾದಿ ತಗೊಂಡ ನಮ್ಮ ಕ್ಷೇತ್ರದಲ್ಲಿ ನಿಮ್ಗೆ ಕರೆದ ಒಂದು ಕಾರ್ಯಕ್ರಮ ಮಾಡಿ ಇಲ್ಲಿ ಅನುದಾನ ಕೊಡುವಂತದ್ದೊಂದು ವ್ಯವಸ್ಥೆ ಮಾಡ್ತೀವಿ. ಸಂಘ ಮೇಲೆ ಪೂರ್ಣ ವಿಶ್ವಾಸ ಐತಿ. ತಾವು ಈ ಕಾರ್ಯಕ್ರಮ ಮುಂದುವರಿಸಿ ಯಾವತ್ತೂ ಈ ಭಾಗದಲ್ಲಿ ಜನರ ಸೇವೆಯನ್ನು ಮಾಡ್ಕೊತ ಬರ್ತೀರಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ನಮ್ಮ ತಾಯಂದಿರ ಅಕೌಂಟಿಗೆ 2,000 ರೂಪಾಯಿ ಇವತ್ತು ಆಗ್ತಾ ಇದ್ದಾರೆ ಇಲ್ಲ ಬರ್ತಾ ಇದಾವ ಇಲ್ಲ ಈ ಅಕ್ಟೋಬರ್ ನವೆಂಬರ್ದು 2 ತಿಂಗಳು ಬಂದಿಲ್ಲ, ಅವು ಏನ್ ಬರ್ತಾವ ಗ್ಯಾರಂಟಿ ಮಾಡ್ಬೇಕು. ತಾಯಂದರಿಗೆ ಇವತ್ತು 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗ್ಯಾರಂಟಿ ಯೋಜನೆಯನ್ನ ನಮ್ಮ ತಾಯಿಯಂದಿರಿಗೆ ಸಲುವಾಗಿ 2,000 ರೂಪಾಯಿ ಅವ್ರ ಅಕೌಂಟಿಗೆ ಹಾಕ್ತಾ ಇದಾರೆ. 1-2 ತಿಂಗಳ ತರ ಆಗಿರ್ಬೋದು, ಬರ್ಬೋದು, ಅದ್ರಾಗ ಏನ್ ಸಮಸ್ಯೆ ಇಲ್ಲ. ಪತ್ರಕರ್ತರು ಬರ್ತರು, ಅದರ ಬಗ್ಗೆ ಏನ್ ತಿಳುವಳಿಕೆಯನ್ನು ಕೊಡೋದೇನು ಅವಶ್ಯಕತೆ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ಶಮನೇವಾಡಿ ಗ್ರಾಮ ಇವತ್ತು ಬಹಳ ಧಾರ್ಮಿಕ ವಿಚಾರದಿಂದ ನಡೆದು ಹೋದಂತ ಈ ಗ್ರಾಮ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲ ಶ್ರೀಗಳು ಈ ಗ್ರಾಮಕ್ಕೆ ಬಂದು ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಇವತ್ತು ಆಶೀರ್ವಾದ ಕೊಡ್ತಾ ಇದ್ದಾರೆ. ಒಂದು ಮಾತು, ಇವತ್ತು ಕರ್ನಾಟಕ ಸರ್ಕಾರ
50 ಕೋಟಿ ರೂಪಾಯಿಗಳನ್ನ ಗಣೇಶ್ ಹುಕ್ಕೇರಿ ಅವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ದುಡ್ಡು ಕೊಟ್ಟಿದೆ. ಆ 50 ಕೋಟಿಗಳನ್ನ ನಾನು ಶೆಮ್ಮೇವಾಡಿ ಗ್ರಾಮದಿಂದನ ಪ್ರಾರಂಭ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಶೆಮ್ಮೇವಾಡಿ ಗ್ರಾಮಸ್ಥರು ಏನ ತಮ್ಮ ಬೇಡಿಕೆ ಐತಿ ಆ ಬೇಡಿಕೆಯನ್ನ ಕೊಟ್ಟ ನಂತರ ಉಳಿದ ಗ್ರಾಮಗಳಿಗೆ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಖರ್ಚು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಶುಭ ಹಾರೈಸಿ ಸಂಸ್ಥೆಗೆ ಸರ್ ಯಾವತ್ತಿಗೂ ಸಾವಿಲ್ಲ ಅಂತ ಹೇಳ್ತಾರೆ. ತಾಯಿ ಅಂದ್ರೆ ದೇವರು ಅಂತ ಭಾವಿಸ್ಕೊಳ್ತೇವೆ ನಮ್ಮ ಸಂಸ್ಕೃತಿಯಲ್ಲಿ. ಕಾರಣ ಇಷ್ಟೇ, ನಾ ಹೇಳ್ತಾ ಇರೋದು ಚಿಂಚನೀಯ ಸ್ವಾಮಿಗಳು ಈ ಸಂದರ್ಭದ ಮಾತುಗಳಲ್ಲ, ಭಾರತ ದೇಶದ ಪರಂಪರೆಯನ್ನು ಒಳಗೊಂಡು ನಾ ಮಾತು ಹೇಳ್ತಾ ಇದ್ದೇನೆ. ಇವತ್ತು ನೀವೆಲ್ಲ ಅದನ್ನು ಬಂದ್ ಮಾಡಿರಿ. ಒಂದು ಕಾಲಕ್ಕೆ ನೀವೆಲ್ಲ ಇಲ್ಲಿ ರಾಶಿ ಮಾಡುವಂತ ರೈತರಿದ್ದೀರಿ ಅಂತ ಭಾವಿಸ್ಕೊಳ್ತೇನೆ. ರಾಶಿ ಮಾಡಿದ ಬಳಿಕ ಮೊದಲನೇ 5 ಹಿಡಿ ಜೋಳವನ್ನ ಯಾರ ಶೆರಗಿಗೆ ಹಾಕ್ತಿದ್ರು ಅಂದ್ರೆ ಮೊದಲು ಮನಿ ಹೆಣ್ಮಗಳು ಶೆರಗಿ ಹಾಕ್ತಿದ್ರು. ಆಮೇಲೆ ಸ್ವಾಮಿ ನೀವು ತಟ್ ಮುಂದೆ ಹೇಳಕತ್ತೆ ನಮ್ದು ಹೇಳಕತ್ತೆ ಹಾಕಿಕತಿ ಹುರುಪ್ನೆ ಆಗಿದ್ದಾರೆ ನಿಮ್ದು ಹೇಳಕತ್ತಾರ ಅಂದ್ರೆ ಮೊದಲು ಮನಿ ಹೆಣ್ಮಗಳು ಒಡೆಯೊಳಗೆ ಹಾಕ್ತಿದ್ರು 5 ಬೊಗಸಿ ಹಾಕಿ ಆ ಮನಿ ಹೆಣ್ಮಗಳಿಗೆ ಅಣ್ಣ ಕಾಲು ಬಿದ್ದು ನಮಸ್ಕಾರ ಮಾಡಿ ಕೇಳ್ತಿದ್ದ, ಅವ್ವ ನಿನಗೆ 5 ಬೊಗಸಿ ನಾನು ನಿನ್ನ ಸೆರೆಗೊಳಗೆ ಹಾಕಿನಿ, ನಿನ್ನ ಮಡಿಯೊಳಗೆ ಹಾಕಿನಿ, ಹೊಳ್ಳೆ ತೆಗೆದು 1-2 ಬೊಗಸಿ ನನ್ನ ರಾಶಿ ಒಳಗೆ ಹಾಕೋ, 10 ಚೀಲ ಆಗೋ ಜ್ವಾಳ 100 ಚೀಲ ಆಗುತ್ತದೆ ಅಂತಕ್ಕಂಥ संस्कृतीवर नावेला. उत्तर कर्नाटकामध्ये सहकार क्षेत्राच्या माध्यमातून आज जिवंत आहेत आणि विशेष करून सहकार क्षेत्रामध्ये काम करण्यासाठी अनेक आपल्याकडे विशेष करून आपल्याला सहकार क्षेत्रामध्ये राहून सर्व घटकांच्या पर्यंत पोहोचण्याचं सुद्धा आपल्याला त्या ठिकाणी साध्य आहे. आज या क्षेत्रामध्ये काम करत असतात महिला असतील, शेतकरी असतील, व्यापारी असतील, या सगळ्या घटकांच्या पर्यंत पोहोचण्याचा प्रयत्न आपण या सहकार्याच्या माध्यमातून करू शकतो. आणि हे करत असताना आज सुदर्शन खोत यांच्या नेतृत्वाखाली ही संस्था एवढी भरारीनं आणि 25 वर्षांमध्ये या संस्थेकडे आज मला वाटते जवळपास 18 कोटी देवी आहे आणि जवळपास 8 ते 9 कोटी रुपये आपण शेतकऱ्यांना या ठिकाणी कर्जाचं वितरण केलं. आणि हे सगळं करत असताना मला सुदर्शनांना तुम्हाला एवढंच सांगायचं आहे, आज चिंचणीचे महाराज सुद्धा आपल्या मनोगतामधून आपल्याला शुभेच्छा दिल्या. आज आपण रजत महोत्सवापर्यंत पोहोचलेलो आहोत. ही संस्था येणाऱ्या काळामध्ये शतक महोत्सवाकडे सुद्धा वाटचाल करणार यामध्ये शंका नाही. कारण ವಿಷಯದಂತಹ ಒಂದು ಯಾರದಾದರೂ ಶ್ರೇಯಸ್ ಬರ್ತದೆ ಅಂದ್ರೆ ನಮ್ಮ ಸ್ವಾಮೀಜಿಯವರಿಗೆ ಬರ್ತದೆ. ಅಂತ ಸ್ವಾಮೀಜಿಗಳು ಯಾವಾಗ ಈಗ 13 ವರ್ಷಗಳ ಹಿಂದೆ ಈ ನಮ್ಮ ಒಂದು ಕಟ್ಟಡದ ಒಂದು ಉದ್ಘಾಟನಾ ಸಮಾರಂಭ ಇತ್ತು, ಅವಾಗೂ ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಇವತ್ತು ಕೂಡ ಅವರು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮಗೆ ಆಶೀರ್ವಾದ ನೀಡಲಿಕ್ಕೆ ಬಂದಿದ್ದಾರೆ. ಅವರ ಚರಣ ಕಮಲಗಳಿಗೆ ವಂದನೆಗಳನ್ನು ಸಲ್ಲಿಸಿ ಇವತ್ತು ತಮ್ಮೆಲ್ಲರ ವತಿಯಿಂದ ಕಾರ್ಯಕ್ರಮದಲ್ಲಿ ರಜತ ಮಹೋತ್ಸವದ ಸಂಭ್ರಮ ಪ್ರಯುಕ್ತ ಪ್ರತಿ ಸದಸ್ಯರಿಗೆ ಬೆಳ್ಳಿ ಪದ್ಮಾವತಿ ಪ್ರತಿಮೆ ನೀಡಿ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಉಪಾಧ್ಯಕ್ಷ ಆರ್.ಬಿ. ಖೋತ್, ಇಬ್ಕೋ ಕಂಪನಿಯ ನಿವೃತ್ತ ರಾಜ್ಯ ವ್ಯವಸ್ಥಾಪಕ ಆರ್.ಬಿ. ಹಾಲಪ್ಪನವರ್, ಪಾಸಗೌಡ ಪಾಟೀಲ್, ದೀಪಕ್ ಖೋತ್, ಬಾಬಣ್ಣ ಖೋತ್, ತಾತ್ಯಾಸಾಹೇಬ್ ಖೋತ್, ಬಾಳಾಸಾಹೇಬ್ ಪಾಟೀಲ್, ಮುಖ್ಯ ವ್ಯವಸ್ಥಾಪಕ ಭರತ ಹನಿಮನಾಳೆ ಸೇರಿದಂತೆ ಸಂಸ್ಥೆ ನಿರ್ದೇಶಕ ಮಂಡಳಿ ಸದಸ್ಯರು, ಗ್ರಾಮದ ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಾವೇಲಿ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.